ನಮಸ್ಕಾರ. ಗಂಗಾ ನದಿಯಲ್ಲಿ ಹಾವುಗಳು ಈ ಶೀರ್ಷಿಕೆಯೇ ಬಹಳ ಕುತೂಹಲ ಕೆರಳಿಸುತ್ತೆ ಅಲ್ವಾ? ಇದು ಸ್ನೇಕ್ಸ್ ಇನ್ ದಿ ಗಂಗಾ ಅನ್ನೋ ಪುಸ್ತಕದ ಮುಖ್ಯವಾದವನ್ನೇ ಸೂಚಿಸುತ್ತೆ. ಅಂದ್ರೆ ಭಾರತದ ಜೀವನಾಡಿ ಅಂತಿರೋ ಗಂಗೆಯೊಳಗೆ ಅಂದ್ರೆ ನಮ್ಮ ಸಮಾಜದೊಳಗೆ ಕೆಲವು ಅಪಾಯಕಾರಿ ಸಿದ್ಧಾಂತಗಳು ಹರಿಯುತ್ತಿವೆ ಅಂತ. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಈ ಪುಸ್ತಕದ ಪ್ರಮುಖ ವಾದಗಳೇನು ಮತ್ತು ಅದು ನಮ್ಮ ಮುಂದೆ ಯಾವೆಲ್ಲ ಪ್ರಶ್ನೆಗಳನ್ನ ಇಡುತ್ತೆ ಅಂತ ನೋಡೋಣ. ಪುಸ್ತಕ ಶುರು ಆಗೋದೇ ಈ ಒಂದು ಬಲವಾದ ಹೇಳಿಕೆಯೊಂದಿಗೆ. ಇದು ಸುಮ್ಮನೆ ಯಾವುದೋ ಒಂದು ಯೂನಿವರ್ಸಿಟಿ ಮೇಲಿನ ಟೀಕೆ ಅಲ್ಲ, ಬದಲಿಗೆ ಅಮೆರಿಕದ ಪ್ರತಿಷ್ಠಿತ ಶೈಕ್ಷಣಿಕ ವಲಯಗಳಿಂದಲೇ ಭಾರತವನ್ನ ಒಡೆಯೋ ತರದ ಸಿದ್ಧಾಂತಗಳು ಹುಟ್ಟುತ್ತಿವೆ ಅನ್ನೋ ಒಂದು ಗಂಭೀರ ಆರೋಪ. ಪುಸ್ತಕದ ಇಡೀ ವಾದ ನಿಂತಿರೋದೇ ಈ ಅಡಿಪಾಯದ ಮೇಲೆ. ಲೇಖಕರ ಪ್ರಕಾರ ಇದೊಂದು ಸಾಮಾನ್ಯ ಪುಸ್ತಕ ಅಷ್ಟೇ ಅಲ್ಲ, ಇದು ಬ್ರೇಕಿಂಗ್ ಇಂಡಿಯಾ 2.0 ಅನ್ನೋ ಒಂದು ಹೊಸ ವಿದ್ಯಮಾನದ ಬಗ್ಗೆ ಎಚ್ಚರಿಕೆ ಕೊಡುವ ಕೃತಿ. ಅಂದ್ರೆ ಭಾರತವನ್ನು ಒಡೆಯುವ ಶಕ್ತಿಗಳು ತಮ್ಮ ರೂಪವನ್ನ ಬದಲಾಯಿಸಿಕೊಂಡು ಈಗ ಇನ್ನಷ್ಟು ಸೂಕ್ಷ್ಮವಾಗಿ ಬೌದ್ಧಿಕ ಮಟ್ಟದಲ್ಲಿ ಕೆಲಸ ಮಾಡ್ತಿವೆ ಅನ್ನೋದು ಅವರ ವಾದ. ಪುಸ್ತಕದ ಮೂಲ ವಾದವಾದರೂ ಏನು? ತುಂಬ ಸರಳವಾಗಿ ಹೇಳೋದಾದ್ರೆ, ಒಂದು ಹೊಸ ತುಂಬಾನೇ ಪ್ರಬಲವಾದ ಪಾಶ್ಚಾತ್ಯ ಸಿದ್ಧಾಂತವನ್ನ ಭಾರತಕ್ಕೆ ವ್ಯವಸ್ಥಿತವಾಗಿ ಆಮದು ಮಾಡಿಕೊಳ್ಳಲಾಗ್ತಿದೆ. ಇದು ಕೇವಲ ಒಂದು ಅಕಾಡೆಮಿಕ್ ಚರ್ಚೆಯಲ್ಲ, ಬದಲಿಗೆ ಇದು ಭಾರತದ ಸಾಮಾಜಿಕ ಸಾಮರಸ್ಯವನ್ನೇ ಅಲುಗಾಡಿಸೋ ಶಕ್ತಿ ಹೊಂದಿದೆ ಅಂತ ಲೇಖಕರು ವಾದಿಸ್ತಾರೆ. ಈ ದೊಡ್ಡ ವಾದವನ್ನ ಅರ್ಥ ಮಾಡ್ಕೊಳ್ಳೋಕೆ ಲೇಖಕರು ನಮ್ಮನ್ನ ಒಂದು 4 ಹಂತಗಳ ಪಯಣಕ್ಕೆ ಕರ್ಕೊಂಡು ಹೋಗ್ತಾರೆ. ಇವನ್ನ ಅವರು ಕಥೆಗಳು ಅಂತ ಕರೀತಾರೆ. ಪ್ರತಿಯೊಂದು ಕಥೆಯೂ ಇನ್ನೊಂದಕ್ಕೆ ದಾರಿ ಮಾಡಿಕೊಡುತ್ತೆ. ಅಮೆರಿಕಾದಲ್ಲಿ ಹುಟ್ಟಿದ ಒಂದು ಐಡಿಯಾ ಭಾರತದ ಬೀದಿಗಳಲ್ಲಿ ಹೇಗೆ ಪ್ರಭಾವ ಬೀರ್ತಿದೆ ಅನ್ನೋದನ್ನ ಒಂದು ಸರಪಳಿಯ ಹಾಗೆ ಜೋಡಿಸ್ತಾ ಹೋಗ್ತಾರೆ. ಈ ಸರಪಳಿಯ ಮೊದಲ ಕೊಂಡಿ ಯಾವುದು? ಅದು ಅಮೆರಿಕಾದಲ್ಲಿ ಹುಟ್ಟಿಕೊಂಡ ಒಂದು ಸಿದ್ಧಾಂತ, ಕ್ರಿಟಿಕಲ್ ರೇಸ್ ಥಿಯರಿ. ಪುಸ್ತಕದ ಪ್ರಕಾರ ಎಲ್ಲದರ ಶುರುವಾತು ಇಲ್ಲೇ ಆಗೋದು. ಹಾಗಾದ್ರೆ ಏನಿದು ಸಿದ್ಧಾಂತ? ಇದ್ರ ಮೂಲ ಎಲ್ಲಿದೆ? ನೋಡಿ, ಲೇಖಕರು ಹೇಳೋ ಪ್ರಕಾರ ಕ್ರಿಟಿಕಲ್ ರೇಸ್ ಥ್ಯೂರಿ ಅನ್ನೋದು ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ. ಇದರ ಬೇರುಗಳು ಯುರೋಪಿಯನ್ ಮಾರ್ಕ್ಸ್ವಾದ ಮತ್ತು ಪೋಸ್ಟ್ ಮಾಡರ್ನಿಸಂನಲ್ಲಿದೆ. ಆದ್ರೆ ಅಮೆರಿಕಾದಲ್ಲಿ ಇದು ಜನಾಂಗೀಯತೆಯ ದೃಷ್ಟಿಕೋನವನ್ನ ತೆಗೆದುಕೊಂಡು ಒಂದು ಹೊಸ ರೂಪವನ್ನ ಪಡ್ಕೊಳ್ಳುತ್ತೆ. ಈಗ ಅದೇ ಸಿದ್ಧಾಂತ ಭಾರತದ ಕಡೆಗೆ ಹರಿದು ಬರ್ತಿದೆ ಅಂತ ಪುಸ್ತಕ ಹೇಳುತ್ತೆ. ಹಾಗಾದ್ರೆ ಈ ಕ್ರಿಟಿಕಲ್ ರೇಸ್ ಥ್ಯೂರಿ ಅಂದ್ರೆ ಏನು? ತುಂಬಾ ಬೇಸಿಕ್ ಆಗಿ ಹೇಳೋದಾದ್ರೆ ಇದು ಹೇಳೋದು ಇಷ್ಟೇ: ಜನಾಂಗೀಯತೆ ಅನ್ನೋದು ಕೇವಲ ಕೆಲವೇ ಕೆಟ್ಟ ವ್ಯಕ್ತಿಗಳ ಮನಸ್ಸಲ್ಲಿರೋ ಒಂದು ಪೂರ್ವಾಗ್ರಹ ಅಲ್ಲ, ಬದಲಿಗೆ ಅದು ಸಮಾಜದ ಕಾನೂನುಗಳಲ್ಲಿ, ಸಂಸ್ಥೆಗಳಲ್ಲಿ ಅಂದ್ರೆ ಇಡೀ ಸಿಸ್ಟಂನಲ್ಲೇ ಹಾಸೊಕ್ಕಾಗಿದೆ. ಇದು ನಮಗೆ ಗೊತ್ತಿಲ್ಲದೆಯೂ ಕೆಲಸ ಮಾಡುತ್ತೆ ಅನ್ನೋದೇ ಇದರ ಪ್ರಮುಖ ವಾದ. ಇಲ್ಲಿ ಪುಸ್ತಕ ಒಂದು ಮುಖ್ಯವಾದ ವ್ಯತ್ಯಾಸವನ್ನ ಎತ್ತಿ ತೋರಿಸುತ್ತೆ. ಒಂದು ಕಡೆ ನಮ್ಮ ಸಾಂಪ್ರದಾಯಿಕ ಉದಾರವಾದ ಇದೆ, ಇದು ಪ್ರತಿ ವ್ಯಕ್ತಿಯ ಹಕ್ಕು ಮತ್ತು ಎಲ್ಲರಿಗೂ ಸಮಾನ ಅವಕಾಶದ ಬಗ್ಗೆ ಮಾತಾಡುತ್ತೆ. ಇನ್ನೊಂದು ಕಡೆ ಈ ಕ್ರಿಟಿಕಲ್ ರೇಸ್ ಥಿಯರಿ ಇದೆ, ಇದು ವ್ಯಕ್ತಿಗಿಂತ ಗುಂಪಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತೆ ಮತ್ತು ಸಮಾನ ಅವಕಾಶಕ್ಕಿಂತ ಸಮಾನ ಫಲಿತಾಂಶವೇ ಗುರಿ ಅಂತ ಹೇಳುತ್ತೆ. ಇದು ಎರಡೂ ತದ್ವಿರುದ್ಧ ದೃಷ್ಟಿಕೋನಗಳ ನಡುವಿನ ಸಂಘರ್ಷ. ಈ ಸಿದ್ಧಾಂತದ ಕೆಲವು ಮೂಲಭೂತ ತತ್ವಗಳನ್ನ ನೋಡೋಣ. ಮೊದಲನೇದಾಗಿ, ಸಮಾಜವನ್ನು ಯಾವಾಗ್ಲೂ ದಮನಿತರು ಮತ್ತು ದಮನಕಾರರು ಅಂತ 2 ಗುಂಪುಗಳಾಗಿ ನೋಡೋದು. ಎರಡನೇದು, ಸಾಕ್ಷಿ ಪುರಾವೆಗಳಿಗಿಂತ ನನ್ನ ಅನುಭವವೇ ಸತ್ಯ ಅನ್ನೋದಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡೋದು. ಕೊನೆಯದಾಗಿ, ಈಗಿರೋ ವ್ಯವಸ್ಥೆಯನ್ನ ಸುಧಾರಿಸೋದಲ್ಲ, ಅದನ್ನ ಸಂಪೂರ್ಣವಾಗಿ ಕಿತ್ತೊಗೆಯೋದೇ ಗುರಿ. ಲೇಖಕರ ಪ್ರಕಾರ ಈ ತತ್ವಗಳು ಸಮಾಜದಲ್ಲಿ ಸಂಘರ್ಷವನ್ನೇ ಹುಟ್ಟುಹಾಕ್ತವೆ. ಸರಿ, ಅಮೆರಿಕಾದಲ್ಲಿ ಜನಾಂಗೀಯತೆಯ ಬಗ್ಗೆ ಹುಟ್ಟಿಕೊಂಡ ಈ ಸಿದ್ಧಾಂತಕ್ಕೂ ಭಾರತಕ್ಕೂ ಏನು ಸಂಬಂಧ? ಪುಸ್ತಕದ 2ನೇ ಕಥೆ ಇದೇ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಲೇಖಕರು ಹೇಳೋದು, ಈ ಸಿದ್ಧಾಂತವನ್ನ ಈಗ ಭಾರತೀಕರಣ ಮಾಡಲಾಗ್ತಿದೆ. ಈ ಭಾರತೀಕರಣದ ಪ್ರಮುಖ ತಂತ್ರ ಬಹಳ ಸರಳವಾಗಿದೆ ಅಂತ ಪುಸ್ತಕ ಹೇಳುತ್ತೆ. ಅಮೆರಿಕಾದಲ್ಲಿನ ಕರಿಯರು ವರ್ಸಸ್ ಬಿಳಿಯರು ಅನ್ನೋ ಚೌಕಟ್ಟನ್ನ ನೇರವಾಗಿ ಭಾರತದ ಜಾತಿ ವ್ಯವಸ್ಥೆಗೆ ಅನ್ವಯಿಸೋದು. ಅಂದ್ರೆ ದಲಿತರು ಕರಿಯರ ಸಮಾನ, ಬ್ರಾಹ್ಮಣರು ಬಿಳಿಯರ ಸಮಾನ ಅಂತ ಹೇಳೋದು. ಲೇಖಕರು ಇದನ್ನ ಕ್ರಿಟಿಕಲ್ ಕಾಸ್ಟ್ ಥಿಯರಿ ಅಂತ ಕರೀತಾರೆ. ಇದು ಅವರೇ ಸೃಷ್ಟಿಸಿದ ಪದ. ಈ ಸಿದ್ಧಾಂತವನ್ನ ಭಾರತಕ್ಕೆ ತರೋದ್ರಲ್ಲಿ ಕೆಲವು ಪ್ರಮುಖ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಕೆಲಸ ಮಾಡ್ತಿವೆ ಅಂತ ಪುಸ್ತಕ ಗುರುತಿಸುತ್ತೆ. ಅಮೆರಿಕಾದಲ್ಲಿ ಜಾತಿ ಅನ್ನೋದನ್ನ ಜನಾಂಗೀಯತೆಯ ಮೂಲ ಅಂತ ಹೇಳೋ ಇಸಾಬೆಲ್ ವಿಲ್ಕರ್ಸನ್ರಂತಹ ಲೇಖಕರಿಂದ ಹಿಡಿದು ಹಿಂದೂ ಧರ್ಮವನ್ನೇ ಕೆಡಬೇಕು ಅಂತ ಹೇಳೋ ಸೂರಜ್ ಯಂಗ್ಡೇ ಅಂತಹ ಹೋರಾಟಗಾರರವರೆಗೆ ಇವರೆಲ್ಲರೂ ಈ ಪ್ರಕ್ರಿಯೆಯ ಭಾಗ ಅಂತ ಲೇಖಕರು ವಾದಿಸ್ತಾರೆ. ಸರಿ, ವ್ಯಕ್ತಿಗಳು ಮತ್ತು ಗುಂಪುಗಳ ಬಗ್ಗೆ ನೋಡಿದ್ವಿ. ಆದರೆ ಈ ಸಿದ್ಧಾಂತಕ್ಕೆ ಒಂದು ಬೌದ್ಧಿಕ ಶೈಕ್ಷಣಿಕ ಕೇಂದ್ರ ಇರ್ಬೇಕಲ್ವಾ?
ಪುಸ್ತಕದ 3ನೇ ಕಥೆ ಇದನ್ನೇ ಹೇಳುತ್ತೆ. ಆ ಕೇಂದ್ರ ಲೇಖಕರ ಪ್ರಕಾರ ಬೇರೆ ಯಾವುದೂ ಅಲ್ಲ, ಹಾರ್ವರ್ಡ್ ವಿಶ್ವವಿದ್ಯಾಲಯ. ಲೇಖಕರು ಹಾರ್ವರ್ಡ್ ಯೂನಿವರ್ಸಿಟಿಯನ್ನ ಈ ಸಿದ್ಧಾಂತದ ಜಾಗತಿಕ ಹೆಡ್ಕ್ವಾರ್ಟರ್ಸ್ ಅಂತಾನೆ ಕರೀತಾರೆ. ಅವರ ಪ್ರಕಾರ ಭಾರತದಲ್ಲಿರೋ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಉತ್ಪ್ರೇಕ್ಷೆ ಮಾಡಿ ಒಂದು ದೌರ್ಜನ್ಯ ಸಾಹಿತ್ಯವನ್ನ ಸೃಷ್ಟಿಸೋದು ಮತ್ತು ಅದಕ್ಕೆ ಒಂದು ಅಕಾಡೆಮಿಕ್ ಮಾನ್ಯತೆ ಕೊಡೋ ಕೆಲ್ಸ ಇಲ್ಲೇ ನಡೆಯುತ್ತೆ. ಅಷ್ಟೇ ಅಲ್ಲ, ಹಾರ್ವರ್ಡ್ನಲ್ಲಿ ನಡೀತಿದೆ ಎನ್ನಲಾದ ಚಟುವಟಿಕೆಗಳ ಬಗ್ಗೆ ಪುಸ್ತಕ ಕೆಲವು ನಿರ್ದಿಷ್ಟ ಆರೋಪಗಳನ್ನ ಮಾಡುತ್ತೆ. ಭಾರತದ ಸಾಮಾಜಿಕ ಬಿರುಕುಗಳ ಬಗ್ಗೆ ಡೇಟಾಬೇಸ್ ಮಾಡೋದ್ರಿಂದ ಹಿಡಿದು ಮುಂದಿನ ಪೀಳಿಗೆ ನಾಯಕರಿಗೆ ಈ ಸಿದ್ಧಾಂತಗಳ ಬಗ್ಗೆ ಟ್ರೈನಿಂಗ್ ಕೊಡೋದು ಮತ್ತು ಜಾಗತಿಕ ಮಟ್ಟದಲ್ಲಿ ಹಿಂದೂಫೋಬಿಯಾವನ್ನ ಹರಡೋದು, ಇವೆಲ್ಲವೂ ಅಲ್ಲಿ ನಡೆಯುತ್ತೆ ಅಂತ ಲೇಖಕರು ವಾದಿಸ್ತಾರೆ. ಸರಿ, ಈಗ ನೋಡಿ, ಸಿದ್ಧಾಂತ ರೆಡಿಯಾಗಿದೆ, ಅದನ್ನ ಪ್ರಚಾರ ಮಾಡೋಕೆ ಜನನೂ ಇದ್ದಾರೆ, ಅದಕ್ಕೆ ಒಂದು ಅಕಾಡೆಮಿಕ್ ಸಪೋರ್ಟ್ ಕೂಡ ಇದೆ. ಈಗ ಫೈನಲ್ ಸ್ಟೆಪ್. ಅಮೆರಿಕಾದಲ್ಲಿ ತಯಾರಾದ ಈ ಸಿದ್ಧಾಂತವನ್ನ ಭಾರತಕ್ಕೆ ರಫ್ತು ಮಾಡಿ ಇಲ್ಲಿನ ಸಮಾಜದ ಮೇಲೆ ಹೇಗೆ ಪರಿಣಾಮ ಬೀರಲಾಗ್ತಿದೆ, ಪುಸ್ತಕದ 4ನೇ ಮತ್ತು ಕೊನೆಯ ಕಥೆ ಇದನ್ನೇ ವಿವರಿಸುತ್ತೆ. ಲೇಖಕರು ಇಲ್ಲಿ ಬ್ರೇಕಿಂಗ್ ಇಂಡಿಯಾ 1.0 ಮತ್ತು 2.0 ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತೋರಿಸ್ತಾರೆ. ಅವರ ಪ್ರಕಾರ ಹಿಂದೆ ಈ ಶಕ್ತಿಗಳ ಟಾರ್ಗೆಟ್ ಹಳ್ಳಿಗಳಲ್ಲಿರೋ ಬಡವರು ಮತ್ತು ಗುರಿ ಧಾರ್ಮಿಕ ಮತಾಂತರವಾಗಿತ್ತು. ಆದ್ರೆ ಈಗ 2.0ನಲ್ಲಿ ಟಾರ್ಗೆಟ್ ಆಗಿರೋದು ನಗರದ ಬುದ್ಧಿಜೀವಿಗಳು, ವಿದ್ಯಾವಂತರು. ಇವರ ಮನಸ್ಥಿತಿಯನ್ನೇ ಬದಲಾಯಿಸೋ ಮೂಲಕ ಹೊಸ ನಾಯಕರನ್ನ ರೂಪಿಸೋದು ಇವರ ಹೊಸ ತಂತ್ರ. ಹಾಗಾದ್ರೆ ಇದರ ಅಲ್ಟಿಮೇಟ್ ಗೋಲ್ ಏನು? ಲೇಖಕರ ಪ್ರಕಾರ ಇದರ ಅಂತಿಮ ಗುರಿ ಭಾರತದ ಪ್ರಮುಖ ಸಂಸ್ಥೆಗಳಾದ ಉದ್ಯಮ, ಸರ್ಕಾರ, ಮಾಧ್ಯಮದೊಳಗೆ ಪ್ರವೇಶಿಸಿ ಒಳಗಿನಿಂದಲೇ ದೇಶದ ಪಾಲಿಸಿಗಳನ್ನ, ಸಾಮಾಜಿಕ ನಿಯಮಗಳನ್ನ ನಿಯಂತ್ರಿಸೋದು. ಇಷ್ಟೆಲ್ಲಾ ವಾದಗಳ ನಂತರ ಪುಸ್ತಕ ನಮ್ಮನ್ನ ಒಂದು ಪ್ರಚೋದನಕಾರಿ ತೀರ್ಮಾನಕ್ಕೆ ತಂದು ನಿಲ್ಲಿಸುತ್ತೆ. ನಾವು ಭಾರತ ಜಗತ್ತಿಗೆ ವಿಶ್ವಗುರು ಅಂತ ಹೆಮ್ಮೆಯಿಂದ ಹೇಳ್ಕೋತೀವಿ. ಆದ್ರೆ ಲೇಖಕರು ಕೇಳ್ತಾರೆ, ನಿಜವಾಗಿಯೂ ಜಗತ್ತಿಗೆ ಬೌದ್ಧಿಕ ದಾರಿ ತೋರಿಸ್ತಿರೋರು ಯಾರು? ಭಾರತವಾ ಅಥವಾ ಹಾರ್ವರ್ಡ್ನಂತಹ ಪಾಶ್ಚಿಮಾತ್ಯ ಸಂಸ್ಥೆಗಳ? ಕೊನೆಯದಾಗಿ ಈ ಇಡೀ ಪುಸ್ತಕವು ನಮ್ಮೆಲ್ಲರ ಮುಂದೆ ಒಂದು ಮೂಲಭೂತ ಪ್ರಶ್ನೆಯನ್ನ ಇಡುತ್ತೆ. ಸಾಮಾಜಿಕ ನ್ಯಾಯವನ್ನ ಸಾಧಿಸೋದು ಎಲ್ಲರ ಉದ್ದೇಶ, ಅದರಲ್ಲಿ 2 ಮಾತಿಲ್ಲ. ಆದ್ರೆ ಆ ನ್ಯಾಯವನ್ನ ಸಾಧಿಸೋಕೆ ಎಲ್ಲರಿಗೂ ಸಮಾನ ಫಲಿತಾಂಶವನ್ನೇ ಕೊಡ್ಬೇಕು ಅಂತ ಹಠ ಹಿಡಿಯೋದು ಒಂದೇ ದಾರಿನಾ? ಅಥ್ವಾ ಬೇರೆ ಮಾರ್ಗಗಳೂ ಇವ್ಯಾ? ಈ ಒಂದು ಪ್ರಶ್ನೆಯೊಂದಿಗೆ ಈ ಪುಸ್ತಕ ನಮ್ಮನ್ನ ಆಳವಾದ ಚಿಂತನೆಗೆ ಹಚ್ಚುತ್ತೆ.